ನೋತವ್ರೆ ಊರಲ್ಲಿ ಬರ್ತಾ ಇದ್ರೆ ಜನ ಹೆಂಗ್ ನೋಡ್ತಾ ಇದ್ರು ನೋಡಿದ್ರ ಎಲ್ಲ ಜನಗಳಿಗೆಲ್ಲ ನಾವು ಗೊತ್ತಾಗೈತೆ ಅನ್ಸುತ್ತೆ. ಅಯ್ಯೋ ಬಂದ್ರಲ್ಲ, ಅಯ್ಯೋ ಊರಿಗೆ ಬಂದ್ರಲ್ಲ ಅಲ್ಲಿಗೆ ಹೋಗಿದ್ದಂತೆ, ಆ ರಮ್ಮ ಜಗಳ ಮಾಡ್ಕೊಂಡು ಅಲ್ಲಿ ಹೋಗಿದ್ದಂತೆ ಅಂತೇಳಿ ಮಾತಾಡ್ತಾ ಇದ್ರು ಎಲ್ಲ ಜನ. ಆ ರೀತಿನೇ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಾ? ಹಾಂ, ನಾನು ಅಬ್ಸರ್ವ್ ಮಾಡಿದೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಒಂಥರ ಜಗಳ ಮಾಡ್ಕೊಂಡು ಹೋಗಿದ್ರು, ಇವಾಗೇನೋ ಬರ್ತಾ ಇದ್ದಾರೆ, ಇವಾಗ ಹೆಂಗಪ್ಪ ಬಂದರು ಅಂತೇಳಿ ನೋಡ್ತಾ ಇದ್ದಾರೆ ಒಂಥರ ಹಂಗೆ. ಅಲ್ಲೇ ನೋಡೋ ದೃಷ್ಟಿಲೇನೆ ಕಂಡುಹಿಡಿಬೋದು ಜನ ಹೆಂಗೆ ನೋಡ್ತಾರೆ, ಹೆಂಗೆ ಮಾತಾಡ್ತಾರೆ ಅನ್ನೋದ್ರಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ. ಹಂಗೆ ಏನು ಯಪ್ಪ 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 ಎಲ್ಲ ದಾರಿ ಉದ್ದಕ್ಕೂ ನೋಡ್ತಾ ಇದ್ರು. ಯಾವಾಗ ಬಂದ್ರಿ ಮಂದಾರ? ಇವಾಗಿನ ಬಂದ್ವಿ ಅಕ್ಕ. ಅತ್ತೆ ರಾತ್ರಿ ಫೋನ್ ಮಾಡಿತ್ತು, ಬರ್ರಿ ನೀನು ಇಲ್ದಾಗ ನಾವು ಬಂದಿದ್ವಿ ಅಲ್ಲಿಗೆ ನಿಮ್ಮ ಮನೆಗೆ. ಅಲ್ಲಿ ನಿಮ್ಮ ಅಮ್ಮ ಇಂತಾಗೆಲ್ಲ ನಾವು ಮಾತಾಡಿ ಬಂದ್ವಿ, ಬಾರಮ್ಮ ಅಂತೇಳಿ ಫೋನ್ ಮಾಡಿ ಬಲವಂತ ಮಾಡ್ತು. ಅದಕ್ಕೆ ಇವರು ಆತ್ಲಾಗ ಹೋಗೋಣ ಕರಿಯಕ್ಕೆ ಬಂದಿತ್ತಂತೆ ಅಂತೇಳಿ ಇವರು ಬಾ ಅಂತಂದರು. ಅದಕ್ಕೆ ಅಮ್ಮನೂ ಹೋಗು ಅಂತ, ಅದಕ್ಕೆ ಬಂದುಬಿಟ್ವಿ ಅತ್ಲಾಗ. ಇನ್ನೇನಿರೋದು ಅಂತ. ಸರಿ ಆಯ್ತು ಹೇಳು, ಹೋಗ್ರಿ. ಹೆಂಗೋ ನೀವು ಹೋದಾಗಿಂದನೂ ನಾನು ಮಾತಾಡ್ಸಿಲ್ಲ ನಿಮ್ಮತ್ತೆ. ಯಾಕೆ ಇವಳೇನಾದರೂ ಹೇಳ್ಕೊಟ್ಟವಳೋ ಏನೋ ಅಂತ ನನ್ನ ಮಾತಾಡ್ಸಿಲ್ಲ, ಅದಕ್ಕೆ ನಾನು ಅಲ್ಲಿಗೆ ಹೋಗೇ ಇಲ್ಲಮ್ಮ. ಸರಿ ಆಯಿತು ಹೋಗ್ರಿ ಮನೆ ಹತ್ರ, ಅದೇನಂಬುತ್ತೆ ನೋಡೋಣ. ನಮ್ಮ ರಂಜು ದೊಡ್ಡಮ್ಮನೂ ಮಾತಾಡ್ಸಿಲ್ವಂತೆ. ಮನೇಲಿ ನೋಡು ಇರೋನು ಒಬ್ಬ ಹುಡುಗನಿಗೆ ಏನು ಇಲ್ಗನ ಹೋಗೋಕ್ಕೂ ಕಳಿಸ್ತಾ ಇರಲಿಲ್ಲ. ಒಬ್ಬ ಮಗ ಅಂತ ಇಲ್ಗೂ ಕಳಿಸ್ತಾ ಇರಲಿಲ್ಲ. ಅವ್ನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಅದೇ ಹೋದ ಹೆಂಡ್ತಿ ಕರ್ಕೊಂಡು ಅಂತ ಹೇಳಿ ಅವರು ಮಾತಾಡಿಸ್ತಿಲ್ವಂತೆ ನಮ್ಮ ದೊಡ್ಡಮ್ಮ. ಅದಕ್ಕೆ ನನ್ನ ಯಾರೂ ಮಾತಾಡಿಸ್ತಿಲ್ಲಪ್ಪ, ಬಾರಪ್ಪ ಇಬ್ಬರಿಂದ ಒಬ್ಬ ಇದೆಯಾ ಅಂತೇಳಿ ರಾತ್ರಿ ಫೋನ್ ಮಾಡಿತ್ತು. ಅದಕ್ಕೆ ಬಂದ್ವಿ ಅಕ್ಕ. ಸರಿ ಆಯಿತು, ಹೋಗಿ ಮಾತಾಡಿ. ಇಲ್ಲಿ ಏನೋ ಬಿಡ ಮಾತಾಗೋದಾಗೋಯ್ತು, ನಾವು ಹೋಗ್ಬಾರ್ದಾಗಿತ್ತು, ಏನೋ ಹೋದ್ವಿ ಅಂತ ಹೇಳ್ರಿ. ಹೋಗಿ ಮಾತಾಡ್ರಿ ಏನಂಬತ್ತು ನೋಡೋಣ. ಸರಿ ಆಯ್ತಕ್ಕ, ಆಯಿತು. ನಾನು ಅಲ್ಲಿಗೆ ಹೋಗಿಲ್ಲ, ಯಾಕೆ ಬೇಕು? ಅಯ್ಯೋ ಹೇಳ್ಕೊಡ್ತಾರೆ ನನ್ನ ಸೊಸಿಗೆ ಎಂಬುದು. ಅವ್ರ ಅಕ್ಕ ಹೇಳ್ಕೊಟ್ಟವಳೆ ಅಂತ ಊರು ತುಂಬ ಹೇಳೈತೆ. ಭೂಮಿ ಅಕ್ಕ ಅವ್ರ ಅಕ್ಕ ಮನೆ ಹತ್ರ ಇರೋದಕ್ಕೆ ಆಗ್ಲೆಲ್ಲ ಹೋಗ್ತಾಳೆ, ಆಗ್ಲೆಲ್ಲ ಬರ್ತಾಳೆ. ಅವ್ರ ಅಕ್ಕನೇ ಹೇಳ್ಕೊಟ್ಟಿರೋದು ಅಂತ ಸುಮ್ಮನೆ ಊರು ತುಂಬ ಹೇಳೈತೆ. ಅದಕ್ಕೆ ನಾನು ಯಾಕೆ ಹೋಗೋಣ ಸುಮ್ಮನೆ ನಿಷ್ಠೂರ ಆಗೋಕ್ಕೆ. ನಾವು ಒಳ್ಳೇದು ಮಾಡಿದ್ರು ಸುಮ್ಮನೆ ಯಾಕೆ ಕೆಟ್ಟವ್ರು ಆಗ್ತೀವಿ. ನೂತು ಬಾರಪ್ಪ ಪಾಪ ಬಾ. ಎಷ್ಟು ದಿವಸ ಆಯ್ತಪ್ಪ ನೀನು ನೋಡಿ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿತ್ತು ನೀನು ಇಲ್ದಿಲ್ಲದಕ್ಕೆ. ಮನೆಗೆ ಇರೋಕ್ಕೆ ನನಗಿಷ್ಟ ಆಗ್ತಿರ್ಲಿಲ್ಲ. ಅಯ್ಯೋ ಮನೆಯಾಗಿರೋದೇ ಬೇಡಪ್ಪ ಅನ್ನಿಸ್ತಾ ಇತ್ತು. ಬಾರಪ್ಪ ನೂತು ಬಾ. ನಾನಂತೂ ಎಷ್ಟೊತ್ತಿಗೆ ನಿನ್ನ ಮಕ್ಕ ನೋಡ್ತೀನಪ್ಪ ಅಂತೇಳಿ ಹೋಗಿವತ್ತು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಕಣಪ್ಪ. ಚೆನ್ನಾಗಿದೆಯಾತೆ? ಅಯ್ಯೋ ಏನು ಚಂದನೋ ಏನೋ, ನನಗಂತೂ ಏನೋ ಅದಾಗಿಂದನೂ ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ಕಣಪ್ಪ ನೂತು. ಬಾರ ಮಗನೆ. ಏನೇ ಬರಲಿ ಮನೆ ಬಿಟ್ಟಂತೂ ಹೋಗ್ಬಿಡ ಕಣೋ. ಮನೆ ಅಂದಮೇಲೆ ಸಮಸ್ಯೆಗಳು ಇದ್ದೇ ಇರ್ತವೆ. ಅಯ್ಯೋ ಫೋನ್ ಮಾಡಿದ್ರೆ ಫೋನು ಎತ್ತುತ್ತಿರಲಿಲ್ಲ ನೀನು. ಬೇಡ, ನಾನೊಂದೆರಡು ಸತಿ ಮಾಡಿದೆ ನಿನಗೆ, ಯಾಕೋ ಫೋನು ಹೋಗಲಿಲ್ಲ. ಭಾಳ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ವಿಡಿಯೋ ಕಾಲ್ ಮಾಡೋಣ ಅಂತೇಳಿ ನೋಡ್ತೀನಿ, ಅದ್ರಾಗೆ ಹೋಗ್ತಾನೆ ಇರಲಿಲ್ಲ. ಯಾಕನ ನೀವು ಮಾಡಿರೋದು ಗೊತ್ತಾಯಿತು. ಒಂದು ಸತಿ 2 ಸತಿ ಮಾಡಿದ್ದೀರಾ. ಆದರೆ ನನಗೆ ಅಲ್ಲಿ ಟವರ್ ಪ್ರಾಬ್ಲಮ್ ಇತ್ತು. 1-2 ಸತಿ ಸ್ವಿಚ್ ಆಫ್ ಆಗಿತ್ತು ಫೋನು, ಅದಕ್ಕೆ ಮಾಡೋಕ್ಕಾಗಿಲ್ಲ. ನಾನು ಬಿಡು ಮನೆಗೆ ಹೋದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲಿಗೆ ಬಂದಮೇಲೆ ಇನ್ನೇನೋ ಮಾಡಲಿಲ್ಲ. ಯಾಕೆ ಬಿಡು ಸುಮ್ಮನೆ ನಿಮಗೆ ಮಾಡೋದು, ಅವಮ್ಮ ನೋಡು ನಿಮ್ಗಾದ್ರೆ ಮಾಡ್ತಾರೆ ಅಂತ ಅನ್ಕೊಂಬೋದು. ಎಲ್ಲ ಮಾಡಿದ್ರು ಏನು ಪ್ರಾಬ್ಲಮ್ ಏನು ಆಗ್ತಿರ್ಲಿಲ್ಲ. ನಾನೇ ಸುಮ್ಮನಾಗ್ಬಿಟ್ಟೆ ಬಿಡತ್ಲಾಗೆ ಅಂತ. ಆದರೂ ನೀನು ಒಂದು ಸತಿ ನನಗೆ ಫೋನ್ ಮಾಡಬೇಕಾಗಿತ್ತು ಕಣ, ಮಾಡಿದರೆ ಚೆನ್ನಾಗಿರ್ತಿತ್ತು. ನಾನು ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಒಂದು ಮಾತಾದರೂ ನೀನು ಅಲ್ಲ, ನಿಮ್ಮ ಅಮ್ಮನ ಮೇಲೆ ಬೇಜಾರು ಮಾಡ್ಕೋಬೇಕಪ್ಪ. ಅದು ಬಿಟ್ಬಿಟ್ಟು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಅದು ಹೆಂಗೆ ಸರಿ ಆಗುತ್ತೆ? ನಾನೇನು ತಪ್ಪು ಮಾಡಿದ್ದೀನಿ? ನಾನೇನಂತದ್ದು ಮಾಡಿದ್ದೀನಿ? ಮಾಡೋರು ನಾವು ಟ್ರಿಪ್ ಹೋಗಿದ್ವಲ್ಲ, ಒಂದು ವಾರ ಚೆನ್ನಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಕಣತ್ತೆ. ಚೆನ್ನಾಗಿರ್ತಿತ್ತು. ಅದಕ್ಕೆ ಮಾಡೋಕ್ಕಾಗಿಲ್ಲ ಇವ್ರಿಗೆ. ಪಾಪ ಮಾಡ್ರಿ ಅಂತಂದೆ ಅಲ್ಗೂ. ದುಡ್ಡು ಊರಿಗೆ ಹೋದ್ಮೇಲೆ ಮಾಡ್ತೀನಿ ಅಂದರು. ನೆನ್ನೆ ಬಂದು ಫುಲ್ ಸುಸ್ತಾಗಿದ್ರು, ಸ್ವಲ್ಪ ರೆಸ್ಟ್ ಮಾಡಿದ್ರು. ಮತ್ತು ಸಾಯಂಕಾಲ ಅತ್ತೆ ಫೋನ್ ಮಾಡಿತ್ತು, ಬರ್ರಿ ಮನೆಗೆ, ನೀವಿಲ್ದಾಗ ಬಂದಿದ್ದೆ, ನೀವು ಅಲ್ಲಿದ್ರಿ ಅಂತೇಳಿ ಅತ್ತೆ ನನಗೆ ಕಾಲ್ ಮಾಡಿತ್ತು. ಅದಕ್ಕೆ ಬಂದ್ವಿ. ಸರಿ ಆಯಿತು ಬರ್ರಿ ಒಳಕ್ಕೆ. ಅವಳಿನ ನೋಡಿಲ್ಲ, ಒಳಗಿದ್ದಾಳೆ, ಏನು ಹೇಳ್ತಾಳೇನೋ. ಬರ್ರಿ. ಬೇಜಾರಾಗಿತ್ತು ಕಣತ್ತೆ, ಅಯ್ಯೋ ಮನೆ ಬಿಟ್ಟು ಹೋದ್ವಲ್ಲ ಅಂತೇಳಿ. ಏನೋ ಒಂಥರ ಅವಾಗ ಅತ್ತೆ ಹತ್ರ ಪರದಾಡ್ಕೊಂಡು ಹೋದಂಗೆ ಆಯಿತು. ಹೋಗ್ಬಾರ್ದು ಕಣಮ್ಮ, ಮನೆ ಮೇಲೆ 108 ಸಮಸ್ಯೆ ಇರ್ತವೆ, ಹೋಗ್ಬಾರ್ದು. ನನಗೇನೋ ಭಾಳ ಬೇಜಾರಾಗ್ಬಿಡ್ತು. ಮನೆಯಾಗೆ ನಮ್ಮನೂತು ಇಲ್ಲೋದಕ್ಕೆ ಎಷ್ಟೋ ಜನ ಇಲ್ವಲ್ಲಪ್ಪ, ಒಂಥರ ಬಿಕ್ಕೋ ಅನ್ಸೋದು. ಹೋಗಿ ನನಗಂತೂ ಏನಾದರೂ ತಿಂಡಿ ಮಾಡಿದ್ರೆ ಹಂಗೆ ಉಳಿಯೋದು. ಎಷ್ಟು ಬೇಜಾರಾಗೋದಂದ್ರೆ ಅಷ್ಟು ಬೇಜಾರಾಗೋದು ನನಗಂತೂ. ಸೊ ಯಾವಾಗ ಬರ್ತಾನಪ್ಪ ನನ್ನ ಮಗ ಅಂದ್ಕೊಂತಿದ್ದೆ ನಾನು. ಭೂಮಿ ಬಾ ಭೂಮಿ, ನನ್ನ ಮಗ ಬಂದಿದ್ದಾನೆ.
ನತು ಮಂದಾರ ಯಾವಾಗ ಬಂದ್ರಪ್ಪ? ಇದೇ ತಾನೇ ಬಂದ್ವಿ ಕಣಮ್ಮ. ಭಾಳ ಖುಷಿ ಆಯಿತು ಕಣೋ ನೀವು ಬಂದಿದ್ದಕ್ಕೆ. ಕೇಳು, ನನಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ನಾನು ತುಂಬ ಬೇಜಾರು ಮಾಡ್ಕೊತಿದ್ದೆ. ಮನೇಲಿ ಯಾರೂ ಇಲ್ವಲ್ಲಪ್ಪ ಅಂತ ನನಗೂ ಬೇಜಾರಾಗೋದು ಕಣೋ, ಸಿಕ್ಕಾಪಟ್ಟೆ ಬೇಜಾರಾಗೋದು. ಅಯ್ಯೋ ನನ್ನ ಮಗ ಯಾವಾಗ ಬರ್ತಾನಪ್ಪ ಮನೆಗೆ ಅನ್ಕೊಂತಿದ್ದೆ. ನಾನಂತೂ ನೀನು ಬರೋ ದಾರಿನೇ ಕಾಯ್ತಾ ಇದ್ದೆ ಕಣೋ. ಇರೋದೊಂದು ಹುಡುಗ, ಆ ಹುಡುಗನ ಮೇಲೆ ಅಂಗಡಿ ನಿನ್ನ ಯಾರು ಇರ್ತಾರೆ? ಯಾರೂ ಇರಲ್ಲ. ಬಿಡು ರಂಜು ಅಕ್ಕ, ಈಗಾದರೂ ಸಮಾಧಾನ ಆಯಿತಾ? ಅಯ್ಯೋ ನೀವಿಲ್ಲ ಅಂತ ಮನೇಲಿ ನನ್ನ ಮಾತಾಡ್ಸೇ ಇಲ್ಲ. ನನ್ನ ಮಗನ್ನ ಕಳಿಸ್ಬಿಟ್ರು, ನನ್ನ ಮಗನ ಮೇಲೆ ಇಲ್ಲೂ ಸಲ್ಲದೆಲ್ಲ ಜಗಳ ಮಾಡಿ ಸುಮ್ಮನೆ ನನ್ನ ಮಗನ ಕಳಿಸ್ಬಿಟ್ರು ಅಂತ. ಅಯ್ಯೋ ಬೇಡ, ನನಗಂತೂ ಮಾತಾಡ್ಸೇ ಇಲ್ಲ ಇವರು. ನಿಮ್ಮ ಅಪ್ಪ ಇಜ್ಜಿನೂ ಅಷ್ಟೇ ಕಣಪ್ಪ. ಅಯ್ಯೋ ನಾನು ಮಾತಾಡ್ಸೇ ಇಲ್ಲ. ಆ ಮಗ ಇಲ್ಲದಕ್ಕೆ ನನ್ನ ಮನೆಯೇ ಅಲ್ಲ ಅಂತೇಳಿ ಎಷ್ಟು ಇದು ಮಾಡ್ತಾ. ಈಗ ಬಿಡು, ಇವಾಗೇನೋ ಆಯಿತು, ನನಗೇನೋ ಗೊತ್ತಾಗಿಲ್ಲ, ನಾನೇನೋ ಒಂದು ಕಾರಣಕ್ಕೋಸ್ಕರ ಹೇಳ್ದೆ. ಅದೆಲ್ಲ ನಾನೊಂಥರ ಯೋಚನೆ ಮಾಡಿದೆ, ನೀವೆಲ್ಲರೂ ಒಂಥರ ಯೋಚನೆ ಮಾಡಿದ್ದೀರಾ. ಅದಕ್ಕೆ ನಾನು ಒಬ್ಬೇ ಈ ರೀತಿ ಯೋಚನೆ ಮಾಡ್ತೀನಿ. ನಮ್ಮ ಮನೇಲಿ ನನ್ನ ಗಂಡ ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾರೆ. ಆದರೆ ನಾನೇ ಒಂಥರ ಯೋಚನೆ ಮಾಡ್ತಾಯಿದ್ದೀನಿ. ಅದರಲ್ಲೂ ವರ್ಷಿತಕ್ಕನ ಗಂಡ ಹರ್ಷಿತಕ್ಕ ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾರೆ. ನಾನು ಯಾಕೆ ಈ ರೀತಿ ಯೋಚನೆ ಮಾಡ್ತಾಯಿದ್ದೀನಿ ಅಂತ ನನಗೆ ಸ್ವಲ್ಪ ಅರಿವಾಯಿತು. ಕೂತ್ಕೊಂಡು ಯೋಚನೆ ಮಾಡಿದೆ, ಅವರೆಲ್ಲ ಯಾಕೆ ಆ ರೀತಿ ಮಾಡ್ತಾಯಿದ್ದಾರೆ, ನಾನು ಯಾಕೆಲ್ಲ ಈ ರೀತಿ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಒಬ್ಬನೇ ಮಗ ಅಂಥೇಳಿ ನಾನು ಜಮೀನು ಅಂತ ಮಾಡಿದ್ದು ತಪ್ಪಾಯ್ತಾ ಅಂತೇಳಿ ಎಲ್ಲ ಯೋಚನೆ ಮಾಡಿದೆ. ಯೋಚನೆ ಮಾಡಿ ನನಗೂ ನನ್ನ ಮಗ ಇರಬೇಕು ಅಂತೇಳಿ ಅದಕ್ಕೆ ಕರ್ಕೊಂಬಂದೆ. ಬಿಡು ರಂಜು ಅಕ್ಕ, ಇವಾಗ ನಿನಗೆ ಸಮಾಧಾನ ಆಗಿರುತ್ತೆ. ನಿನ್ನ ಮಗನ ಮಕ್ಕ ನೋಡ್ದಲ್ಲ, ಇವಾಗ ಸ್ವಲ್ಪ ಸಮಾಧಾನ ಆಗಿರುತ್ತೆ. ನಾವು ಹೋಗ್ತಿರ್ಲಿಲ್ಲ ಕಣತ್ತೆ, ಕಾಲು ತೆಗೆದು. ನೀನು ಯಾವಾಗ ಹಿಂಗೆ ಮಾಡ್ದೋ ಆವಾಗಲೇ ಬೇಜಾರಾಗಿದ್ದು. ಯಾರೇ ಆಗಲಿ ಆ ರೀತಿ ಎಲ್ಲ ಮಾಡಬಾರ್ದು ಕಣತ್ತೆ. ಏನೋ ಇರುತ್ತೆ, ಎಲ್ಲರಿಗೂ ಸಮಸ್ಯೆಗಳಿರುತ್ತೆ. ಏನೋ ನಾವು ಆಗಲೆಲ್ಲ ಹೋಗಲ್ಲ, ಇದೊಂದು ಸತಿ ಹೋಗಿ ಬರ್ತೀವಿ ಅಂತ ಕೇಳಿದ್ವಿ. ನೀನು ಅದಕ್ಕೂ ಬೇಡ ಅನ್ನೋದಕ್ಕೆ ಇವರಿಗೆ ಭಾಳ ಸಿಟ್ಟು ಬಂತ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಬಿಡಿ. ಏನೋ ಆಗೋಯ್ತು, ಅದಕ್ಕೆ ಅತ್ತ ನಾವು ಬಂದ್ವಿ. ನೆಕ್ಸ್ಟ್ ದಿನ ಇರೋಣ ಅತ್ಲಾಗೆ ಅಂತ. ಅಮ್ಮ ಎಲ್ಗೂ ಇರ್ರಿ ಅಂತೂ ಫೋನ್ ಮಾಡೋದಕ್ಕೆ ಬಂದುಬಿಟ್ವಿ ಕಣತ್ತೆ. ಸದ್ಯ ಬಂದ್ರಲ್ಲಪ್ಪ, ನನಗೆ ಅದೇ ಟೆನ್ಷನ್ ಆಗಿಬಿಟ್ಟಿತ್ತು. ಬರಲ್ವೋ ಎಲ್ಲ ಅಲ್ಲೇ ಉಳ್ಕೊಂತಾನೋ ನನ್ನ ಮಗ. ಇರೋನೊಬ್ಬನ ಮೇಲೆ ಒಬ್ಬ ಮಗನ ಮೇಲೆ ನಾನು ಯಾಕೆ ಈ ರೀತಿ ಆಡ್ತಾ ಇದ್ದೀನಿ, ನಾನು ಹಿಂಗೆ ಮಾಡೋದು ಸರಿನಾ ಏನು ಎಲ್ಲ ಯೋಚನೆ ಮಾಡಿದೆ. ನನಗೆ ಅವಾಗ ಅಯ್ಯೋ ನಾನು ಮಾಡೋದು ತಪ್ಪು, ಹಂಗೆ ಮಾಡಬಾರ್ದಾಗಿತ್ತು ಅಂತ ನನಗೆ ಅರ್ಥ ಆಯಿತು. ನಾನೊಂದು ಹೇಳ್ತೀನಿ ಕೇಳಮ್ಮ. ಮನುಷ್ಯನಿಗೆ ಆಸೆ ಇರಬೇಕು, ಅತಿ ಆಸೆ ಅನ್ನೋದು ಇರಬಾರ್ದು. ಆಸೆ ಎಲ್ಲರಿಗೂ ಇರೋದು ಸಹಜ. ಎಲ್ಲ ಆಸೆ ಕನಸುಗಳೆಲ್ಲ ಇಟ್ಕೊಂಡು ನಾವು ಜೀವನ ಮಾಡಬೇಕು. ಆಸೆ ಕನಸುಗಳೆಲ್ಲ ಇರೋದು ಸಹಜ. ಆದರೆ ಅದನ್ನೇ ಅತಿಯಾಗಿ ಮಾಡಬಾರ್ದು. ಯಾವುದೇ ಆಗಲಿ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಹಾಗೆ ಆ ರೀತಿ ಆಗುತ್ತೆ ಅಷ್ಟೇ. ಈಗ ನಾವು ಏನೇ ಮಾಡಿದ್ರೂ ಆ ರೀತಿ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮನಸ್ಸು ಒಂಥರ, ನಮ್ಮ ಮನಸ್ಸು ಒಂಥರ. ಇವಾಗ ಯಾಕೆ ಸುಮ್ಮನೆ ಹೋಗಿ ಬಂದಿದ್ದೀವಲ್ಲ, ಬಿಡಿ ಅತ್ಲಾಗ ಹೋಗ್ಲಿ. ಹೋಗಪ್ಪ, ಕೈ ಕಾಲು ಮಕ್ಕ ತೊಳ್ಕೊಳ್ರಿ, ಊಟ ಮಾಡಿರಿ ಅಂತೆ. ಇಲ್ಲ ಊಟ ಮಾಡ್ಕೊಂಬಂದ್ವಿ ಕಣಂತೆ. ಏನು ಬೇಡ ಊಟ, ಏನು ಬೇಡ, ಇನ್ನು ಇವಾಗಿನ ಬಂದ್ವಲ್ಲ, ಊಟ ಏನು ಬೇಡ. ಸರಿ ಅಮ್ಮ, ಆಯ್ತು ಹೇಳು, ಬೇಕಂದರೆ ಊಟ ಮಾಡುವಂತೆ. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳು ಮನೇಲಿದ್ದರೆ ಎಷ್ಟೋ ಒಂಥರ ಮನಸ್ಸಿಗೆ ಸಮಾಧಾನ. ನನಗಂತೂ ನನ್ನ ಮಗ ಮನೇಲಿ ಇಲ್ದಕ್ಕೆ ಬೇಜಾರಾಗ್ಬಿಟ್ಟಿತ್ತು, ತುಂಬ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ನನ್ನ ಮಗ ಹಿಂಗೆ ಹೋಗ್ಬಿಟ್ನಲ್ಲ, ನನ್ನ ಮಗ ಯಾಕೆ ಹೋಗಿ ಅವ್ರ ಮನೆಗಿರಬೇಕು, ನೆಂಟು ಮನೆಗೆ ಯಾಕೆ ಹೋಗ್ಬೇಕು ಅನ್ನುವಂತ ನನಗೂ ತುಂಬ ಬೇಜಾರಾಗ್ಬಿಡ್ತು. ಅದಕ್ಕೋಸ್ಕರ ನಾನು ಫೋನ್ ಮಾಡಿ ಬಾರಪ್ಪ ಇಲ್ಲಿಗೇನೆ, ಇನ್ನೇನು ಮಾಡೋಕ್ಕಾಗಲ್ಲ, ಏನೋ ತಪ್ಪಾಯಿತು ಬಿಡು ಹೋಗಲಿ, ಅದೆಲ್ಲ ನಾವು ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಈ ರೀತಿ ಹೇಳಿ ಬಂದಿದ್ದಾನೆ ನನ್ನ ಮಗ. ನನ್ನ ಮಗನಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾವು ಅವರು ಸ್ವಲ್ಪ ನಾನು ನನ್ನ ಮಗ ಇಬ್ಬರು ಸ್ವಲ್ಪ ಜಗಳ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಆ ರೀತಿ ಅಷ್ಟೇ. ಏನಿಲ್ಲ, ಇವಾಗ ಬಂದ ಮನೆಗೆ ತುಂಬ ಖುಷಿ ಆಯಿತು. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮುಗಿಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.